हाँ चलो ನಮಸ್ಕಾರ ಬಂಧುಗಳೇ, ನಾವಿಂದು ರೇಕೊಪ್ಪ ಗ್ರಾಮದ ಕಾಯಂ ರಹವಾಸಿಗಳು ಇಲ್ಲಿ ಈ ದಿನ ಮರ್ಕುಂಬಿ ಗ್ರಾಮ ಪಂಚಾಯತಿಗೆ ಬಂದಿದ್ವಿ. ಕಾರಣ ಏನಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕೂಲಿ ಕಾರ್ಡ್ಗಳು ತಿದ್ದುಪಡಿ ಇದ್ದು, ಹಾಗೆ ಮತ್ತು ಆಶ್ರಯ ಯೋಜನೆಗಳಿಗೆ ಅರ್ಜಿ ಕರೆದಾರೆ ಅಂತ ಹೇಳಿ ಫೋನ್ ಹಚ್ಚಿದ್ರು ಈಗ ಮರ್ಕುಂಬಿ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಅವರು. ಅದಕ್ಕಾಗಿ ಒಂದು 23 ಜನ ಇವತ್ತು ನಾವು ಸ್ವಂತ ಸೂರಿಗಾಗಿ ಅರ್ಜಿ ಕೊಟ್ಟಿದ್ದೀವಿ. ಇಷ್ಟು ದಿವಸಗಳವರೆಗೆ ಏನಾಗ್ತಿತ್ತಂದ್ರ ಇಲ್ಲಿ ಪಂಚಾಯತಿಗೆ ಯಾವಾಗ ಅರ್ಜಿ ಕರೀತಾರೋ ಯಾವಾಗಿಲ್ಲೋ ಗೊತ್ತಾಗ್ತಿದ್ದಿಲ್ಲ. ಗೊತ್ತಿದ್ದವ್ರಷ್ಟ ಇಲ್ಲಿ ಕೆಲಸ ಮಾಡ್ತಿರೋರಿಗೆ ಅಷ್ಟ ಗೊತ್ತಿರ್ತಿತ್ತು. ಅವರು ತಮ್ಗೆ ಬೇಕಾದವ್ರ ಹೆಸರಲ್ಲಿ ಅರ್ಜಿ ಹಾಕೊಳ್ತಿದ್ರು. ಜನರ ನಿರಾಶ್ರಿತರು ಯಾರಾದ್ರೂ ಬಂದ್ರ ಏನ್ ಹೇಳ್ತಿದ್ರಂದ್ರ, ನಿಮ್ಮ ಅರ್ಜಿ ಹಾಕಿಲ್ಲ, ಅವ್ರು 5-6 ವರ್ಷದ ಹಿಂದೆ ಅರ್ಜಿ ಹಾಕ್ಯಾರು, ಅದಕ್ಕಾಗಿ ಅವ್ರು ಬಂದವ, ನೆಕ್ಸ್ಟ್ ಟೈಮ್ ಹಾಕೊಂಕ್ರ ಅಂತ ಹೇಳ್ತಿದ್ರು. ಈ ಸಲ ಈ ಪಂಚಾಯತಿ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದ್ರ ಫೋನ್ ಹಚ್ಚಿ ಆಶ್ರಯ ಯೋಜನೆ ಅಡಿ ಮನಿಗೆ ಅರ್ಜಿ ಕರೆದಾರ, ಅದಕ್ಕಾಗಿ ನೀವು ಬಂದು ಅರ್ಜಿ ಕೊಡ್ರಿ ಅಂತ ಹೇಳಿ ಡಾಕ್ಯುಮೆಂಟ್ ಹೇಳಿದ್ರು. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಒಂದೊಂದು ಫೋಟೋಗಳು ತಗೊಂಡ್ ಬಂದು ನೀವು ಅರ್ಜಿ ಹಾಕ್ರಿ ಅಂತ ಹೇಳಿದ್ರು. ಇದು ಏನು ಸಮಾಧಾನಕರನೋ ಏನೋ ರಿಯಾಲಿಟಿನೋ ಅನ್ನೋದು ಕೆಲವಷ್ಟೇ ದಿನಗಳಲ್ಲಿ ಗೊತ್ತಾಗತ್ತ. ಇವತ್ತು ನಾವು 21-30 ಜನ ಬಂದಿದ್ದೀವಿ ಇಲ್ಲಿ ಪಂಚಾಯತಿಗೆ. ಎಲ್ಲರೂ ಸೇರಿ ಅರ್ಜಿ ಕೊಟ್ಟಿವಿ, ಡಾಕ್ಯುಮೆಂಟೂ ಸಹಿತ ಕೊಟ್ಟಿವಿ. ಆದ್ರೆ ರಿಸೀವ್ಡ್ ಕೊಟ್ಟಿಲ್ಲ. ಅರ್ಜಿನೂ ಕೊಟ್ಟಿವಿ, ರಿಸೀವ್ಡ್ ಕೊಡ್ಲಿಲ್ಲ. ಯಾಕಂದ್ರ ಇಲ್ಲಿ ಪಂಚಾಯತಿ ಸೆಕ್ರೆಟರಿ ಅವರ ಸೌದತ್ತಿಗೆ ಮೀಟಿಂಗ್ ಹೋದ್ರಂತ, ಅದಕ್ಕಾಗಿ ಸೋಮವಾರ ಬಂದ ರಿಸೀವ್ ಕೊಡ್ತೀವಿ ಅಂತ ಹೇಳ್ಯಾರ. ನೋಡೋಣ ಅವ್ರು ಕೊಟ್ಟು ಮಾತಂಗ ನಡ್ಕೋತಾರೋ ಇಲ್ಲೋ, ಹೋಗ್ಲಿ. ಈಗ ಕೆಲವೊಂದಿಷ್ಟು ಕೂಲಿ ಕಾರ್ಡ್ಗಳ ತಿದ್ದುಪಡಿ ಆಗ್ಬೇಕಾಗಿತ್ತು. ವರ್ಷದಿಂದ ಅಲೆದಾಡ್ತಾ ಇದ್ದಾರೆ ಇವ್ರ. ಏನಾಗಿದೆ ಅಂದ್ರ, ಯಾರ್ದೋ ಕೂಲಿ ಕಾರ್ಡ್ಗೆ ಯಾರ್ದೋ ಆಧಾರ್ ಕಾರ್ಡ್ ಲಿಂಕ್, ಯಾರ್ದೋ ಜಾಬ್ ಕಾರ್ಡ್ಗೆ ಯಾರ್ದೋ ಕೂಲಿ ಕಾರ್ಡ್ ಲಿಂಕ್, ಈ ತರ ಆಗಿ ಒಂದು ಬಿಲ್ ಆಗ್ಬೇಕಂದ್ರ ಯಾರ್ದೋ ಕೂಲಿ ಕಾರ್ಡ್ಗೆ ಒಬ್ಬರ ಆಧಾರ್ ಕಾರ್ಡ, ಮತ್ತೊಬ್ರು ಕೂಲಿ ಕಾರ್ಡ, ಮತ್ತೊಬ್ರು ಬ್ಯಾಂಕ್ ಪಾಸ್ಬುಕ್, ಯಾರೋ ಕೆಲಸ ಮಾಡ್ರಿ ಯಾರ್ದೋ ಅಕೌಂಟಿಗೆ ದುಡ್ಡು ನಮ್ಮೂನ ಹೋಗಿದಾವ್. ಆಗಿದಾವಿಲ್ರಿ ಈ ತರ ಎಲ್ಲರಿಗೂ ಕೆಲಸ ಮಾಡ್ರಿ ಸರಿಯಾಗಿ ಮೊದಲು ಪೇಮೆಂಟ್ ಬರ್ತಿದ್ವಿ, ಯಾರಿಗಾರ ಬರ್ತಿರ್ಕಿಲ್ಲ. ಅದಕ್ಕಾಗಿ ನಾವು ಹೊಸ ಜಾಬ್ ಕಾರ್ಡ್ ಕೊಡ್ರಿ ಅಂತ 4 ವರ್ಷದಿಂದನೂ ಇದನ್ನ ಮಾಡ್ತಾ ಇದ್ದೀವಿ. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಆಲ್ಮೋಸ್ಟ್ ಆಗ್ಯಾವ. ಇನ್ನೂ ಒಂದು 10% ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಕೂಲಿ ಕಾರ್ಡ್ಗಳು ಸರಿಯಾಗಿ ಸಿಗ್ತಿಲ್ಲ. ಮತ್ತ ನಾನು ನಮ್ಮ ಸ್ವತಃ ಸಿಸ್ಟರ್ದ ನಮ್ಮ ಅಕ್ಕಂದನ ಶಕುಂತಲಾ ಹನುಮಂತ್ ಇಳಿಗೇರ್ ಅವ್ರ ರಿಯಲ್ ನೇಮ. ಆ ಜಾಬ್ ಕಾರ್ಡ್ನೊಳಗ ಅವ್ರು ಬೋಗಸ್ ಜಾಬ್ ಕಾರ್ಡ್ ಮಾಡ್ಯಾರ. ಅದ್ರೊಳಗ ಶಕುಂತಲಾ ಹನುಮಂತ್ ಹರಿಜನ್ ಅಂತ ಮಾಡ್ಯಾರ. ಈ ತರ ಅನ್ಯಾಯಗಳನ್ನ ಮಾಡ್ತಾ ಇದ್ರ ಯಾರ್ ಸಹಿಸ್ಕೊಂಡ್ ಸುಮ್ ಇರ್ತಾರ? ಶಕುಂತಲಾ ಹನುಮಂತ್ ಇಳಿಗೇರ್ ಹೋಗಿ ಶಕುಂತಲಾ ಹನುಮಂತ್ ಹರಿಜನ್ ಮಾಡಿ ಬಿಲ್ ಹೊಡೆದಾರ. ಈ ತರ ಭ್ರಷ್ಟಾಚಾರವನ್ನ ಪಂಚಾಯತಿ ಮೊದಲಿನ ಅಧಿಕಾರಿಗಳು ಮತ್ತು ಇಲ್ಲಿಯ ಗ್ರಾಮ ಪಂಚಾಯತಿ ಮೆಂಬರ್ಸ್ ಸೇರಿ ಮಾಡಿದಾರ. ಈ ತರ ಆದದ್ದ ಆಗಿ ಹೋಗಿದೆ. ಇನ್ನು ಮೇಲೆ ಈ ತರ ಏನು ಅನ್ಯಾಯಗಳನ್ನ ನಡಿದಂಗ ನಾವು ಎಲ್ಲರೂ ಒಂದ ಪ್ರತಿಜ್ಞೆ ಮಾಡಿ ಈ ಪಂಚಾಯತಿಗೆ ಬಂದಿದ್ವಿ. ನಮ್ಮ ಸರಿಯಾಗಿ ಜಾಬ್ ಕಾರ್ಡ್ ಕೊಡ್ರಿ, ಸರಿಯಾದ ಕೆಲಸ ಮಾಡ್ರಿ, ನೀವು ನಮಗೂ ಸರಿಯಾಗಿ ಬರುವಂತ ಸೌಲಭ್ಯಗಳ ಏನೇನು ಯೋಜನೆಗಳು ಬರ್ತಾವ ಅದನ್ನ ಸರಿಯಾಗಿ ಮಾಹಿತಿ ನೀಡ್ರಿ ಜನರಿಗೆ. ಯಾಕಂದ್ರೆ ಪಂಚಾಯತಿಯಲ್ಲಿ ಕೆಲಸ ಮಾಡೋರಿಗೆ ಅಷ್ಟೇ ಮಾಹಿತಿ ಸಿಗ್ತಿತ್ತು, ಅವರಷ್ಟ ಪಂಚಾಯತಿ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರು ಇಷ್ಟು ದಿವಸ. ಈಗ ಒಳ್ಳೆ ಅಧಿಕಾರಿಗಳು ಅಂತಾನೆ ಹೇಳ್ಬೋದು ಇವ್ರಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮಾಡ್ತಾ ಬರ್ತಾ ಇದ್ದಾರ. ಹಿಂಗೆ ನಾವು ಗ್ರಾಮ ಪಂಚಾಯತಿ ಗ್ರಾಮ ಸಭೆ ನಡೆಸಿದ್ವಲ್ಲ ಮರ್ಕುಂಬಿಯಲ್ಲಿ, ಅಲ್ಲಿ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಿದ್ದೀವ್ರಿ PDO ಸರ್ ಮೇಲೆ? ಸಿರಿಗಿ ವಿಚಾರ ಮಾತಾಡಿದ್ವೋ ಇಲ್ಲೋ? ಮಾಡಿದ್ದೀವಿ. ಅದಕ್ಕಾಗಿ ಅವರ ಸಿರಿಗಿಯನ್ನು ಕೂಡ ಈ ವರ್ಷ ಕೊಟ್ಟಾರ ಹರ್ಜನ್ ಮಂದಿಗೆ. ಮಾತಾಡ್ರಿ, ಸಿರಿಗಿ ಕೊಟ್ರಿ. ನಾವ್ ಮರ್ಕುಂಬಿ ಗ್ರಾಮ ಸಭೆ, ಹಿರಕೊಪ್ಪ ಗ್ರಾಮ ಸಭೆ ಎರಡೂ ಸಭೆಯೊಳಗಿದ್ದಾಗ ಇದ PDO ಸರ್ ಇದ್ರು, ಇವರ ಚೇರ್ಮನ್ ಬಂದಿದ್ರು. ಏನ್ ಹೇಳಿದ್ರಿ ಅವ್ರ? ಸಿರಿಗಿ ಕೊಡಿಸ್ತಾವ ಅಂತ ಹೇಳಿದ್ರು. ಅದ ಪ್ರಕಾರ ಇವರ ಸಿರಿಗಿ ಕೊಡಿಸಿದಾರ. ಇವರಿಗೆ ಇವರ ಕರ್ತವ್ಯಕ್ಕ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಹಾಗೆ ಈಗ ಆಲ್ಮೋಸ್ಟ್ 90% ಕೂಲಿ ಕಾರ್ಡ್ಗಳ ಸರಿ ಮಾಡಿದಾರ. ಮತ್ತ ಇನ್ನೂ ಒಂದು 10% ತಿದ್ದುಪಡಿ ಅದಾವ. ಅವನಷ್ಟ ಕೂಲಿ ಕಾರ್ಡ್ ಸರಿ ಮಾಡಿ ನಮ್ಗ ಜುಲೈ 1ನೇ ತಾರೀಕಿಗೆ ಕೆಲಸ ಕೊಡ್ತೀವ್ರಿ. ಇನ್ನ ಕೆಲಸ ಅಲಾಟ್ಮೆಂಟ್ ಆಗಿಲ್ಲ. ಮತ್ತ ನಮ್ಗ ಆದೇಶ ಬಂದಾಗ ನಾವು ಕೆಲಸ ಕೊಡ್ತೇವ ಅಂತ ಹೇಳ್ಯಾರ. ನೋಡೋಣ ಏನ್ ಮಾಡ್ತಾರ ಅವಾಗ. ಮತ್ತೆ ನಾವು 15 ಜುಲೈ 1 ಕೊಡ್ತೇವೆ ಅಂದಾರ ಅವ್ರ. ಜೂನ್ 20 ಮೇಲೆ 6 ಫಾರ್ಮ್ ತುಂಬಿ ಕೊಡ್ತೀವಿ. ಮತ್ತ ಆಮೇಲೆ ಐತಲ್ಲ ನಮ್ದು ಬಂದ್ ತಟ್ಟ ಹಸೋದ ಕುಂದ್ರೋದ. ಇಲ್ಲಿ ಕೊಡ್ಲಿಲ್ಲ ಅಂದ್ರ ತಾಲೂಕ್ ಪಂಚಾಯತಿಗೆ ಹೋಗುದಾ, ಅಲ್ಲಿ ಕೊಡ್ಲಿಲ್ಲ ಅಂದ್ರ ಜಿಲ್ಲಾ ಪಂಚಾಯತ್ಗೆ ಹೋಗುದಾ, ಅಲ್ಲಿ ಕೊಡ್ಲಿಲ್ಲಪ್ಪ ಅಂದ್ರ ಪಂಚಾಯತ್ ರಾಜ್ ಇಲಾಖೆ ಮಟ್ಟ ಹೋಗಾಕಂತೂ ನಮ್ಗೆಲ್ಲಾ ದಾರಿ ಬರ್ತದಾವ. ಆಯ್ತಲ್ಲ, ಇಷ್ಟ ಮಾಡೋಣ್ರಿ. ಇಲ್ಲಿ ಮತ್ತೆ ಯಾರ್ಯಾರಿಗೆ ಏನೇನ್ ಪ್ರಾಬ್ಲಮ್ ಆಗೈತಿ ಮನಿ ವಿಚಾರವಾಗಿ ಮಾತಾಡ್ಬೇಕಂದ್ರ, ನಾನ ಮನಿ ಕಳ್ಕೊಂಡು 6 ವರ್ಷ ಆಯ್ತು. ನನಗೆ ಮನಿ ಸಿಕ್ಕಿಲ್ಲ. ನನ್ನ ಮನಿ ಬಿಲ್ ಮೇಲ ನನ್ನ ಹೆಸರಿನ ಮೇಲ ಯಾರ್ಯಾರೋ ಬಿಲ್ ತಕೊಂಡ್ ತಿಂದಾರ. ಆದ್ರೆ ಅದು ಏನಾಗೈತೆ ಅನ್ನೋದು ನಿಖರ ಮಾಹಿತಿನೂ ತಿಳಿದಿಲ್ಲ.
ನನಗೆ ನಾನೇ ನಿರಾಸೆ. ನಾನು ಈ ಊರಿಗೆ ಬರ್ಬೇಕಂತ ಬಂದವಳಲ್ಲ, ಒಂದ್ ಏನೋ ಆ ಮನಿ ಪಡ್ಕೊಂಡ ತೀರ್ಬೇಕಂತ ಹೇಳಿ ಬಂದಿದ್ದೆ. ಆದ್ರೆ ಇದೇ ವಿಚಾರ ನಾ ಮನೆ ಮದ್ಯ ಮುಕ್ತ ಅಭಿಯಾನ ಮಾಡಿದಾಗೂ ಹೇಳಿದನ. ಏನ್ ಹೊಸವಾಗಿ ಹೇಳೋ ಅವಶ್ಯಕತೆ ಇಲ್ಲ, ನೀವೆಲ್ಲಾರು ನೋಡಿದ್ರಿ ನನಗೆ ಇರಾಕ್ ಮನಿ ಇಲ್ಲ. ಮತ್ತೆ ನಿಮ್ ಪರಿಸ್ಥಿತಿ ಏನಾಗಿರ್ಬೋದು? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇದ್ದವ್ರಿಗೆ ಮನಿಗಳು ಬರ್ತಾವ ಇವ್ರಾಗ. ಯಾಕಂದ್ರ ಇದ ತೊಂದ್ರೆ, ಪಂಚಾಯತ್ಗೆ ಅರ್ಜಿ ಕರೆದಾಗ ಮಾಹಿತಿಯನ್ನ ಜನರಿಗೆ ಯಾರು ಮುಟ್ಸಂಗಿಲ್ಲ. ಮಾಹಿತಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ಗೊತ್ತಿದ್ದವ್ರು ಅಷ್ಟ ಶಾಣ್ಯಾರ ಆಯ್ತಾರ, ಒಳ್ಳೆ ಊಟ ಮಾಡಿದವರು ಊಟ ಮಾಡಿ ಬಟ್ಟಿ ಕೆಡಿಸ್ಕೊತಿದ್ದಾರ, ಹಸದವ್ರು ಹಸದ ಸಾಯ್ತಿದ್ದಾರ. ಈ ತರ ಆಗ್ಬಾರ್ದು ಅಂತ ಹೇಳಿ ನಾವ್ ಇಲ್ಲಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈ ಸಲ ಅರ್ಜಿ ಕರೆದಾರ ಅಂತ ಅವ್ರು ಹೇಳ್ಯಾರ, ನಾವ್ ಬಂದ್ ಅರ್ಜಿ ಕೊಟ್ಟಿವಿ. ಇದು ಎಷ್ಟು ರಿಯಾಲಿಟಿನೋ ಎಷ್ಟು ರೀಲು ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತವನೋ ಆಗತ್ತ. ಅವ್ರು ಹೇಳಿದ ಪ್ರಕಾರ ನಾವು ಮಾಡಿದೀವಿ ಅಷ್ಟೇ. ಕೇಳ್ರಿ ಯಾರ್ಯಾರಿಗೆ ಮನಿ ಇಲ್ಲ. ನನಗೂ ಮನಿ ಇದ್ದಿಲ್ದಲ್ಲ, ಇನ್ನೂವರೆಗೂ ಮನಿ ಇಲ್ಲ. ಒಂದ್ ಆಶ್ರಯ ಯೋಜನೆ ಅಡಿ ನಾನು ನನ್ನ ಅಜ್ಜಿ ಹೆಸರ್ಲಿನ ಸೂರಿಗಾಗಿ ಅರ್ಜಿ ಕೊಟ್ಟೇನಿ. ಎಷ್ಟು ವರ್ಷ ಆತ್ರಿ ಈ ಊರಾಗಿದ್? ನೀವ್ ಎಷ್ಟು ವರ್ಷ ಆತ್ರಿ? ಈ ಊರಾಗಿದ್ದ 40 ವರ್ಷ ಆಯ್ತು. 40 ವರ್ಷದಿಂದ 20 ವರ್ಷದಿಂದ ಮನಿ ಬಂದೈತ್ 40,000 ರೂಪಾಯಿ ಬಂದಾವ ಅಂತ ಹೇಳಿ ಅಂದ್ರ ಅದನ್ನೇ ನಮಗ್ ಬಂದ್ ಮುಟ್ಲಿಲ್ಲ, ಅವೇನೋ ಆಗ್ಲಿಲ್ಲ. 20 ವರ್ಷದಿಂದ ಅದು ಸುದ್ದಿದು ಆಗೈತಿ, ನಿನ್ ಹೆಸರ್ಲಿ ಆಗೈತಿ ಅಂದ್ರು ಅದನ್ನ ಬರಲಿಲ್ಲ. ಅದನ್ನ ಯಾರು ಹಾಕೊಂಡ್ರು ಏನ್ ಮಾಡ್ರು ಗೊತ್ತಿಲ್ಲ. ನನಗ್ ಮಾತ್ರ ಮನಿ ಬಂದ. ಇಂದಿನವರೆಗೂ ನಿಮಗ್ ಮನಿ ಇಲ್ಲ. ನಾನು ನೋಡಿದೆ, ಫ್ಲಡ್ ನೊಳಗೂ ಆಗ್ಲಿಲ್ಲ. ಫ್ಲಡ್ ನೊಳಗ ಆಗದೆ ಇದ್ದವ್ರಿಗೆ ಎಲ್ಲಾ MLA ಚೇಲಾಗಳಿಗೆ ಫ್ಲಡ್ ನೊಳಗ ಬಿದ್ದಲ್ಲ, ಇಲ್ಲಿ ಹಟ್ಟಿದ ಗಾಡಿ ಸುದ ಹೆಗ್ಗನ್ ಹತ್ತಿದ ಗಾಡಿಗೆ ಸುದ ಬಿಲ್ ಹಾಕಿಸ್ಕೊಂಡ್ರು 5-5 ಲಕ್ಷ ರೂಪಾಯಿ ಬಂದು. ನೀರಾಗ ನಿಂದ್ರು ಆದ್ರೆ ರಿಯಲ್ ಆಗಿ ಬಿದ್ದ ಮನಿಗಳಿಗೆ ಬಿಲ್ ಬರ್ಲಿಲ್ಲ. ನೀರಾಗ ನಿಂದ್ರದ್ ನಾವ್ ಈಗ ಮನಿ ಬಂದ್ರ ಸದ ಆ ಪೊಸಿಷನ್ ಐತ್ ನಮ್ದು. ಈಗ ನಿಮಗ್ ಮನಿ ಎಮರ್ಜೆನ್ಸಿ ಐತ್ರಿ. ನಮಗ್ ಮನಿ ಇಲ್ಲಿವರೆಗೂ ಬಂದು ಪಂಚಾಯತಿಗೆ ಒಮ್ಮೆ ಆದ್ರೂ ಅರ್ಜಿ ಕೊಟ್ಟಿದ್ರ? ಕೊಟ್ಟಿದ್ದು 3 ಸಲ ಬಂದ್ ಕೊಟ್ಟಿದ್ನ. ಮಾಡೇನ ಇಲ್ಲ, ನನ್ನ ಮನಿ ಬಂದೇನೋ ಇಲ್ಲ ಇನ್ನೂವರೆಗಿಲ್ಲ. ಮತ್ತೆ ಈ ಕಡೆ ಇಡ್ರಿ, ಮತ್ತೆ ಯಾರಿಗ್ ಪ್ರಾಬ್ಲಮ್ ಆಗೈತಿ ಮಾತಾಡ್ರಿ. ಮನಿ ಇಲ್ಲ ಏನಿಲ್ಲ, ಕಮಲಾ ಮಾತಾಡ್ಲಿಗಪ್ರಿ. ಮನಿ ಹಾಕೊಂಡವ್ರ ಮನಿ ನಾವ್ ಯಾವಾಗ ಬಂದಿಲ್ಲ, ನಮ್ಗೆ ಬಂದಿಲ್ರಿ. ಹಳದ್ ಕಾಯ್ಕೊಂಡು ಕೊಟ್ರಿ, ಮನಿ ಇಲ್ಲ ರಾಕಿಲ್ಲ, ಮನಿ ಬಿಚ್ಕೊಂಡ್ ಕುಂತಪ್ಪ. ಮನಿ ಏನಾಗೈತ್ರಿ? ನಿಮ್ದು ಏನಾಗೈತಿ ಹೇಳ್ರಿ. ಇರಾಕ್ ಮನಿ ಸಿರಕಿರಿಯಪ್ಪ ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗ ನಿಮ್ಗ ಆರ್ಡರ್ ಕಾಪಿ ಕೊಟ್ಟಾರು ಸರ್. ಪಿಡಿಒ ಸರ್ ಬಂದ್ ಏನ ಹೇಳಿದ್ರು, ನಿಮ್ದ ಲಿಸ್ಟ್ ನಾಗ ಹೆಸರು ಬಂದಿಲ್ಲ, GPS ಆಗಿಲ್ಲ, ಅದಕ್ಕೆ ನಿಮಗ್ ಮನಿ ಬರಂಗಿಲ್ಲ. ಮತ್ ನಿಮ್ಗೆ ಯಾರ್ ಮನಿ ಓದ್ಸ್ರಿ ಅಂತ ಕೇಳಿ ನೀವು ಪಂಚಾಯತಿಗೆ ಏನಾದ್ರು ತಿಳಿಸಿದ್ರಿ? ಇಲ್ಲ. ಮತ್ ನಿಮಗ್ ಮನಿ ಬಿಚ್ಚ ಅಂತ ಯಾರು ಹೇಳಿರಿ? ಇವ್ ಸಿರೇಟರ್ ಕಾಂತು ಅವ್ರ ಏನದಾರ್ರಿ ಇಲ್ಲಿ? ಮೆಂಬರ್ ಅದಾರ್ರಿ. ಮೆಂಬರ್ಗಳ ಮಾತ್ ಕೇಳಿ ನೀವು ಮನಿ ಬಿಚ್ಚಿರಿ. ಆದ್ರೆ ನಿಮ್ದು GPS ಆಗಿಲ್ಲ, ವರ್ಕ್ ಆರ್ಡರ್ದೊಳಗೆ ನಿಮ್ ಹೆಸರಿಲ್ಲ. ಎಲ್ಲಾರು ಬಿಚ್ಚಾರು, ನೀನು ಬಿಚ್ಚಿರಿ. ಯಾವಾಗ ಬಿಚ್ಚಿ ಹಿಂದಿಗಡೆ ಬಂದಿನ ಮತ್ ಸಿನಕಂದ ನಾನು ಬಿಚ್ತೀನಿ. ಇರಾಕ್ ಮನಿ ಐತಿಲ್ರಿ ನಿಮ್ಗ? ಮನಿ ನನ್ನ ಇರೋದ ಒಂದ್ ಸೂರ, ಅದು ಬಡವ್ರ ಮನಿನ. ಅದ ವರ್ಕ್ ಆರ್ಡರ್ ಕೊಟ್ಟಾರ, ಇವ್ರಿಗೆ GPS ಆಗಿಲ್ಲ ಅಂದ್ರೆ ಇತ್ತ ಸತ್ತಂಗೂ ಅಲ್ಲ ಬದುಕಿದಂಗೂ ಅಲ್ಲ ಸತ್ತಂಗೂ ಅಲ್ಲ ಮಾಡ್ಕೊಂತ ಈ ತರ ಇವ್ರ ನಾವ್ ಜನರನ್ನ ನಂಬಿಸ್ಕೊಂತ ಡ್ರಾಮಾ ಮಾಡ್ತಾ ಇದ್ದಾರ. ಇದೆಲ್ಲ ಇವತ್ತಿಗೆ ಸ್ಟಾಪ್ ಮಾಡ್ಬಿಡ್ರಿ. ಯಾಕಂದ್ರೆ ನಿಮ್ ಬಂಡವಾಳ ಎಲ್ಲ ನಮ್ಗೆ ಆಗ್ಲೇ ಗೊತ್ತಾಗ್ಬಿಟ್ಟದ, ಏನ್ ಮಾಡ್ತೀರಿ ಏನಿಲ್ಲ ಅನ್ನೋದ. ಆದ್ರ ರಿಯಲಿ ಬಡ ಜನರಿಗೆ ಅನ್ಯಾಯ ಆಗ್ಬಾರ್ದ್ರಿ. ಇಲ್ಲಿ ಅವ್ರ ಇದ್ದ ಸೂರು ಒಂದ್ ಕಳ್ಕೊಂಡು ಮನಿ ಉಚ್ಚಿಸಿ ಈಗ ಬೇರೆ ಮನಿ ಬಾಡಿಗೆ ಹಿರ್ಕೋಪುರಾಗ 1,000 ಅಲ್ಲ 5,000 ಬಾಡಿಗೆ ಕಟ್ತಾನಂದ್ರು ಒಂದ್ ಮನಿ ಇಲ್ಲ ಇರ್ಲಿಕ್ಕ. ಅದಕ್ಕ ದಯವಿಟ್ಟು ಇಂತ ಸುಳ್ಳು ಹೇಳಿ ಮುಗ್ಧ ಜನರನ್ನ ನಂಬಿಸಿ ಕುತ್ತಿಗೆ ಕೊಯ್ಯೋ ಬದ್ಲಿ ಅವ್ರಿಗೆ ಅನುಕೂಲ ನೀವು ಮಾಡದೇ ಇದ್ರು ಒಳ್ಳೇದಿತ್ತು. ಯಾಕಂದ್ರೆ ಇದ್ದ ಮುರ್ಕುಲ್ ಮನ್ಯಾಗ ಹರ್ಕಲ್ ಮನ್ಯಾಗಾರ ಇರ್ತಿದ್ರು ಅವ್ರ. ಅದನ್ನು ಕಳ್ಕೊಂಡ್ ಇವತ್ತು ಸೂರ್ ಇಲ್ದ ಮಂದಿ ಮನ್ಯಾಗ ಬಾಂಡೆ ಇಟ್ಕೊಂಡು ಮಂದಿ ಕಟ್ಟಿ ಮ್ಯಾಲ ಬಾಂಡೆ ಇಡೋದ. ಇನ್ನ ದೇವಸ್ಥಾನಕ್ಕನ ಹೋಗ್ಬೇಕು. ಇನ್ನ ಪಾಪ ಅವ್ರ ಆ ಪರಿಸ್ಥಿತಿ. ಗುಡಿಗಳ ಗುಂಡಾರಗಳಿಗೆ ಗುಡಿಯಾಗೂ ಕಟ್ಟಿಗೆ ಹೊತ್ತಿಸಿ ಅಡಿಗೆ ಮಾಡಿ ಕೊಡಂಗಿಲ್ರಿ. ಯಾಕಂದ್ರೆ ಟೈಲ್ಸ್ ಹಾಕಿ ಗುಡಿ ಎಲ್ಲಾ ಸುಪೀರಿಯರ್ ಮಾಡ್ಯಾರ. ಕರೆ ಇರಾಕ್ ಮನಿಗಳಿಗೆ ವ್ಯವಸ್ಥೆ ಇಲ್ಲ. ದಯವಿಟ್ಟು ಅಧಿಕಾರಿಗಳಿಗೆ ಈ ತರ ಮೋಸ ಮಾಡ್ಬೇಡ್ರಿ. ಗ್ರಾಮ ಪಂಚಾಯತಿ ಮೆಂಬರ ನೀವ ದೇವ್ರ ಅಂತ ಹೇಳಿ ಈ ಮುಗ್ಧ ಜನ ತಿಳಿದಿರ್ತಾರ. ಆದ್ರ ನೀವ ಅದನ್ನ ಏನ್ ಅನ್ನೋದು ಕ್ಲಿಯಾರಿಟಿ ಮಾಡಿ ಅವ್ರಿಗೆ ಮನಿ ಬಂದ ಬಳಕ ಅಷ್ಟ ಇಲ್ಲಿ ನಿಮ್ದು ಏನ್ ಕೆಲಸ ಇರ್ತೈತಿ ಅದನ್ನೆಲ್ಲಾ ಮಾಡಿಸಿ ಮನಿ ಬಂದ ಬಳಕ ಅವ್ರಿಗೆ ಮನಿ ಉತ್ಸಾಕ್ ಹೇಳಿದ್ರಂದ್ರ ನಿಮ್ಗ ಒಂದು ಈ ದೇವ್ರದೆಲ್ಲ ಪುಣ್ಯ ಹತ್ತಿತ್ತು. ಈಗ ಆ ಕುಟುಂಬದ್ದೆಲ್ಲ ಶಾಪ ಕಣ್ಣೀರ ನಿಮ್ಮನೇನ್ ಹಂಗೆ ಸುಮ್ನೆ ಬಿಡಂಗಿಲ್ಲ. ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಗೊತ್ತಿರ್ತೈತಿ, ಅದನ್ನ ಸರಿಯಾದ ಮಾಹಿತಿ ಕೊಡ್ರಿ. ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಕೊಟ್ಟು ಅವ್ರು ಇದ್ದ ಮನಿನೂ ಕಳ್ಕೊಂಡು ಈಗ ಇಲ್ಲಿ ಪಂಚಾಯತಿಗೆ ಬಂದ್ ಕೇಳಿರಿ, ಕೇಳಿದವ್ರ ಮನಿಗ್ ಹೋಗ್ರಿ ಅಂತ ಇವ್ರ ಅಂತಾರ. ಅದು ಬಿಟ್ಟ ಮನಿ ಪಕ್ಕಿರಮ್ಮಗ ಅಂದ್ರಂತ ನಾವ್ ಹೆಂಡ್ರ ಮಕ್ಳ ಕೈಯಾಗ ಸೊಟ್ಟಿ ಕೊಡ್ಬೇಕೇನ್ರಿ ನಿಮ್ಗೆ ಎಲ್ಲಾರಿಗೂ ಮನಿ ಕೊಟ್ಟಂತಾರಂತ. ಅದಕ್ಕ ಇವ್ರೇನ್ ಹೆಂಡ್ರ ಮಕ್ಳ ಕೈಯಾಗ ಸೊಟ್ಟಿ ಕೊಟ್ಟು ನಮಗ್ ಕೊಡೋದ್ ಬೇಕಾಗಿಲ್ಲ. ನಮಗ್ ಏನ್ ಬಂದಿರ್ತೈತಿ ಅದನ್ನ ಸರಿಯಾಗಿ ಮಾಹಿತಿ ಹೇಳಿ ನಾವು ಬಂದ್ ಅವಾಗ ಅರ್ಜಿ ಹಾಕ್ತೇವಿ. ಆದ್ರ ಸಿಕ್ರ ಕೊಡ್ಲಿ. ಈಗ 23 ಜನ ನಾವು ಅರ್ಜಿ ಕೊಟ್ಟೇವಿ. 23 ಜನಕ್ಕ ಮನಿ ಬರ್ತೈತಿ ಅಂತ ಏನ್ ನಂಬಿಕೆ ನಮಗೂ ಇಲ್ಲ, ಗೊತ್ತಿದೆ ನಮ್ಗ. ಆದ್ರ ಬರೋ ಯೋಜನೆಗಳ ಬಡವ್ರ ಪಾಲಾಗ್ಲಿ, ಬಡವ ಯೋಜನೆಗಳ ನಿರಾಶ್ರಿತ ಪಾಲಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಐತಿ.
ಆದ್ರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇದ್ದವ್ರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ MLA ಚೇಲಾಗಳಿಗೆ ಎಲ್ಲಾ ಕೊಡ್ತೀರಿ, ಆದ್ರ ಬಡವರಿಗೆ ಯಾಕೆ ಸಿಗ್ತಾ ಇಲ್ಲ? ನಮಗಂತೂ ಒಂದು ಕೊಟ್ಟಿಲ್ಲ. ಈ ಸಲ ದಯವಿಟ್ಟು ಬಡವರಿಗೆ ನಮ್ಮ ಮನಿ ಕೊಡ್ರಿ, ನಿರಾಶ್ರಿತರಿಗೆ ಮನಿ ಕೊಟ್ರೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮೊನ್ನೆ ಬಾಜುಕ್ ಮನಿ ಬಂದಕ್ಕಂತ ಅವ್ರು ಕೆಡಿದ್ರು ನಾವು ಕೆಡಿದ್ರು, ನಮ್ಗೆ ಇರಾಕ್ ಮನೇನೂ ಇಲ್ಲ. ಈಗ ಕೇಳಿರ್ನ ಆದಾತ ಇದಾತಂತ ಎಲ್ಲ ಹನ್ನೆರಡೆಲ್ಲ ಮಾಡಿದ್ರು. ಅವ್ರು ಮೊನ್ನೆ ಬಂದ PDO ಸಾಹೇಬ್ರು ಎಲ್ಲ ಬಂದು ಅರ್ಜಿ ಕೊಡ್ರಿ ಅಮ್ಮಾರ ಅಂತ ಹೇಳಿ ಬಂದು ಅದಕ್ಕಾಗಿ ಈಗ ಬಂದು ಕೊಡಾಕ್ ಬಂದೇವ್ ನೋಡ್ರಿ. ನಿಮ್ಮ ಮನೆ ನೀವ್ ಯಾಕೆ ಕೇಳಿದ್ರಿ? ಬಾಜುದವ್ರಿಗೆ ಮನಿ ಬಂದಿದ್ರ? ಬಾಜುಕ್ ಮತ್ತೆ ನಿಂದ್ರ ಅರ್ಜಿ ಕೊಡ್ರಲ್ಲ, ಅರ್ಜಿ ಗಾಡಿ 3 ಗಾಡಿ ನಡುವೆ ಒಂದ್ ಮನಿ ಆಗೈತಿ. ಅದ್ರಿಂದ ನೀವು ಮನಿ ಕೇಳ್ವಿ, ಮಿಗಿದ್ದ ಮನಿನೂ ಕಳ್ಕೊಂಡು ಬಾಡಿಗೆ ಮನೆಯಲ್ಲಿ ಯಾರೋ ಒಬ್ರ ಎಮ್ಮಿ ಕಟ್ಟು ಮನಿ, ದನ ಕಟ್ಟು ಮನೆಯಲ್ಲಿ ಇವ್ರ ಸಡ್ನಾಗ ವಾಸ ಮಾಡ್ತಾ ಇದ್ದಾರಂದ್ರ ದೇವ್ರಿಗೆ ಬರಲ್ಲ, ದೇವ್ ಬಾಟಿಗೆ ಗೊತ್ತಾ ಅವ್ರಿಗೆ ಗೊತ್ತಾ ಆ ಮನಿ ಪರಿಸ್ಥಿತಿ ಅಂತ ಅದು ಇನ್ನು ನಿಮ್ಗೆ ಬಿಟ್ಟು ಕೊಟ್ಟದ್ ನೋಡ್ರಿ ಹೆಂಗ್ ಮಾಡ್ತಾರೆ. ಅಂದ್ರೆ ಈಗ ಅವ್ರದ್ದು ವರ್ಕ್ ಆರ್ಡರ್ ಬಂದಿಲ್ಲ, ಅವ್ರದ್ದು PDO ಲಿಸ್ಟ್ ಒಳಗ ಅವ್ರ ಹೆಸರು ಬಂದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರ. ಹೇಳಿಲ್ಲ ನಮ್ಗೆ ಬಂದಿಲ್ಲ, ನಮ್ಗೆ ಬರ್ದ ಹೆಂಗ್ ಕೊಡೋಣ ಇರು ಮನಿನೂ ಕಳ್ಕೊಂಡು ಮತ್ತ ಈಗ ಹೊಳ್ಳಿ ಅರ್ಜಿ ಹಾಕ್ಬೇಕಂದ್ರ ಇನ್ನು ಇವು 3 ವರ್ಷ ಬರ್ತಾವ 6 ವರ್ಷ ಬರ್ತಾವ ಅದು ಎಲ್ಲಿ ಇಲ್ಲ. ಪ್ರತಿಯೊಬ್ಬರಿಗೂ ಪರಿಸ್ಥಿತಿ ಇದೈತಿ. ನಿರಾಶ್ರಿತರಿಗೆ ಯಾರಿಗೂ ಇಲ್ಲಿ ಮನಿ ಸಿಗ್ತಾ ಇಲ್ಲ. ಆದ್ರ ಅನುಕೂಲ ಎಲ್ಲಾ ಅನುಕೂಲಸ್ಥರಿಗೆ ಮಾತ್ರ ಏನೆಲ್ಲ ಪಂಚಾಯತಿ ಸೌಲಭ್ಯಗಳು ಸಿಗ್ತಾ ಇದ್ದಾವ. ಇವತ್ತಿಗೆ ನಿಲ್ಬೇಕು. ಅನಾನುಕೂಲ ಇದ್ದವರಿಗೆ, ನಿರಾಶ್ರಿತ ಇದ್ದವರಿಗೆ ಆಶ್ರಯ ಯೋಜನೆಗಳು ಸಿಗ್ಲಿ. ಆದ್ರೆ ಎಲ್ಲಾ ಶ್ರೀಮಂತರಿಗೆ, ಎಲ್ಲಾ ಚೇಲಾಗಳಿಗೆ ಸಿಗ್ತಾವಂದ್ರೆ ಇದು ನನಗೂ ಆ ಸೋಜಿಗನ ಅನ್ಸಾತದ. ಅವ್ರಿಗೆ ಆಕ್ಚುಲಿ ಅವಶ್ಯಕತೆನೇ ಇಲ್ಲ ಮನಿದು. ಇದ್ದು ಅದಾವ, ಆಶೀಷ ಬಿಲ್ಡಿಂಗ್ಗಳು ಅದಾವ, ಅಂತವ್ರಿಗೆಲ್ಲ 2-3 ಮನಿ ಮಾಡ್ತಾರ. ಮತ್ತೆ ಇಲ್ಲ ನಮ್ಗ ಗುಡಿ ಗುಂಡಾರದಾಗ ವಾಸ ಮಾಡೋ ಪರಿಸ್ಥಿತಿ ಬಂದೈತೆ ಅಂತ ಈಗ ಒಬ್ಬಾಕಿ ಅಮ್ಮ ಹೇಳಿದ್ರು. ಅಂತವ್ರಿಗೆಲ್ಲ ಮನಿ ಸೂರು ಸಿಗುತ್ತಿಲ್ಲ. ಅಂದ್ರೆ ಬಡವರಿಗಾಗಿ ಬರುವ ಯೋಜನೆಗಳು ಎಲ್ಲಾ ಶ್ರೀಮಂತರ ಪಾಲನಾ ಆಗ್ತಾವ ಈ ಪಂಚಾಯತಿಯಿಂದ ಅನ್ನೋದು ಇಲ್ಲಿವರೆಗೆ ನನ್ನ ಅಭಿಪ್ರಾಯ ಆಗಿತ್ತು. ಅದು ನಿಜಾನೂ ಆಗಿದೆ. ಇಂದ್ರ ಬರ್ರಿ, ನೀವೇನೋ ಕೆಲಸ ಮಾಡ್ತೀರಿ, ಏನಾಗೈತಿ ನಿಮ್ಮ ಮನಿ ಪರಿಸ್ಥಿತಿ ಹೇಳ್ರಿ. ಮುಂದ್ ಬಾಪಿ. ಮನಿ ಆಗಿಲ್ರಿ? ಎಷ್ಟು ವರ್ಷ ಆತ್ರಿ ಊರಾಗಿದ್ ನೀವು? 30-35 ವರ್ಷ ಆತ್ರಿ. ಮನಿ ಎಲ್ಲಾ ಬಿದ್ದೈತಿ. ಮತ್ತ ಈಗ ಏನಂತೀರಿ? ಎಲ್ಲಾರು ಶ್ರೀಮಂತರಿಗೆಲ್ಲಾ ಮನಿ ಬರ್ತಾವ, ಬಡವರಿಗೆ ಯಾರಿಗೂ ಬರಂಗಿಲ್ಲ. ಅವಾಗ ನಿಮ್ಗೆ ಏನ್ ಅನಿಸ್ತೈತ್ರಿ? ಕೆಟ್ಟ ಅನಸ್ತೈತ್ರಿ. ಅದು ಇದ್ದಾರಿಗೆ ಮಾಡ್ತಾರ, ನಮ್ಮದಾರಿಗೆ ಮಾಡೋದಿಲ್ಲ ಅಂತ ಹೇಳಿ ಅನಸ್ತೈತ್ರಿ. ಮಾಡಾರ್ ಬೇಕಲ್ರಿ, ಮಾಡಾರ್ ಬೇಕ್. ಮತ್ ನಾವ್ ಎಲ್ಲಾರು ಓಟ್ ಹಾಕಿ ಆರಿಸ್ತಾರದು ಎದಕ್ರಿ? ಅವ್ರನ್ನ ಲೂಟಿ ಹೊಡ್ಯಾಕೋ ಏನ ಶ್ರೀಮಂತರನ್ನ ಉದ್ದಾರ ಮಾಡಾಕೋ? ಮಾಡ್ಲಿ ಅಂತೇಳಿ ಓಟ್ ಹಾಕಿರ್ತೇವ್ರಿ. ಮತ್ತ ಅವ್ರು ಮಾಡಿದ್ರಿ ಏನ್ ಮಾಡಿದ್ರಿ? ಇದುವರೆಗೆ ಪರಿಸ್ಥಿತಿ ಇದನ್ನಾಗೈತೆ. ಇವತ್ತು ಅರ್ಜಿ ಕೊಟ್ಟೇವಿ. ಇದ್ರಾಗ ಎಷ್ಟು ಜನ ಫಲಾನುಭವಿಗಳು ಲಕ್ಕಿ ಲಾಟ್ರಿ ಯಾರು ಹೊಡಿತಾರೋ ನೋಡೋಣ. ಎಲ್ಲಾರಿಗೂ ಅಂತೂ ಆಗೋದು ಭರವಸೆ ಇಲ್ಲ. ಎಷ್ಟು ಜನರಿಗೆ ಅಕ್ಕಾವ ಆಗ್ಲಿ. ಆದ್ರೆ ಇಲ್ಲಿಂದ ಅರ್ಜಿ ಕೊಟ್ಟವ್ರು ನಾವು ಆಲ್ಮೋಸ್ಟ್ ಎಲ್ಲರೂ ನಿರಾಶ್ರಿತರನ್ನ. ಯಾರಿಗೂ ಇರಾಕ್ ಮನಿನ ಇಲ್ಲ. ಯಾರಿಗಾರ ಬಿಲ್ಡಿಂಗ್ಗಳು ಅದಾವ್ರಿ ಇರಾಕ? ಮನೆ ಅಂತ ಎಲ್ಲಿ ಹೊರಗೆ ನಿಂಬಂಗಾಗೈತ್ರಿ. ನಮ್ಮ ಮನಿ ಎಲ್ಲಿ ಮನಿಗೆ ಹೋಗ್ಬೇಕಂದ್ರ ಮಳಿ ಬರುವಾಗ ನಮಗೆ ಯಾರು ಕರ್ಕೋಬೇಕು? ನಮ್ಮ ಎದುರಾಗ ಹಂಚೆಲ್ಲ ಹಾರಿಗಿದಾರ. ಮನಿ ತುಂಬಾ ನೀನು ಅರ್ಜಿ ಕೊಡಾಕ ಬಂದಿ? ಮನಿ ಕಟ್ಕೊಂಡ್ರಿ ನೀವ್ ಹೆಂಗ್ ಕಟ್ಕೊಂಡ್ರಿ? ನಿಮ್ಗೂ ಏನ್ ಬಿಲ್ಡಿಂಗ್ಗಳು ಬಂದು ಏನ್ರಿ? ಇಂದಿರಾ ಆವಾಸ್ ಯೋಜನೆ, ಬಸವ ವಸತಿ ಯೋಜನೆ, ಪ್ರಧಾನ ಮಂತ್ರಿ ವಸತಿ ಯೋಜನೆಗಳ ಏನು ಬಂದಿಲ್ರಿ ಇವ್ರಿಗೆ. ಇನ್ನೂವರೆಗೂ ಒಂದ್ 50 ಆಡುಗಳು ಎಷ್ಟು ಒಂದ್ 50 ಆಡುಗಳದಾವ, ಒಂದ್ 3-4 ದನಗಳದಾವ. ಮಳಿ ಬಿಸಿಲು ಚಳಿಗಾಲದಲ್ಲಿ ಎಲ್ಲಾ ಹೊರಗ ನಿಲ್ತಾವ. ಆದ್ರ ಕೆಲವೊಂದಿಷ್ಟು ಮಂದಿ ಮನ್ಯಾಗ ಒಂದು ದನ ಇಲ್ಲ, ನೋಡಾಕ್ ಸಿಗಂಗಿಲ್ಲ. ಅವ್ರಿಗೆಲ್ಲ 3-4 ದನ ಸಡ್ಗಳ, ಕುರಿ ಸಡ್ಗಳ ಎಲ್ಲ ಪ್ರತಿಯೊಂದು ಬರ್ತಿರ್ತಾವ. 10 ಎಮ್ಮಿ ಸಡ್ಗಳು ಬರ್ತಾವ ಅವ್ರಿಗೆ. ಅದ್ ಹೆಂಗ್ ಬರ್ತಾವಿದ್ದಾವ ನಮಗೂ ಏನ್ ಅರ್ಥ ಆಗತ್ತು. ಆದ್ರೆ ನಿಜವಾದ ಫಲಾನುಭವಿಗಳು ಇಂಥವ್ರು ಆಗಿರ್ತಾರ. ಇವ್ರು 50 ಆಡ್ ಹೊರಗ್ ನಿಲ್ತಾವ, 4 ದನ ಹೊರಗ್ ನಿಲ್ತಾವ. ಇರ್ಲಿಕ್ಕ 3 ಮಂದಿ ಅಣ್ತಂಬ್ರು ಕೂಡಿದಾರ. ಇರ್ಲಿಕ್ ಒಂದ ಮನಿ ಐತಿ. ಪಂಚಾಯತಿಗೆ ಅಲ್ದಾಡ್ ಲಾಸ್ಟ್ಗೆ ಅವ್ರ ಸ್ವಂತನ ಸಾಲ ಮಾಡಿ ಮನಿ ಕಟ್ಕೊಂಡಾರ. ಈ ಪರಿಸ್ಥಿತಿ ಎಲ್ಲರಿಗೂ ಬರಬಾರ್ದು ಅನ್ನೋದ ನನ್ನ ಉದ್ದೇಶ ಆಗೈತಿ. ಅದಕ್ಕೆ ದಯವಿಟ್ಟು ನಿಜವಾದ ನಿರಾಶ್ರಿತರಿಗೆ ಮನಿಗಳನ್ನು ಕೊಡ್ರಿ. ನಿಜವಾದ ದನ ಕುರಿ ಇದ್ದವ್ರಿಗೆ ದನ ಸಡ್ಡುಗಳನ್ನ ಕೊಡ್ರಿ. ಯಾಕಂದ್ರ ಯಾರೋ ಒಬ್ಬ ಬಾಳ MLA ಬೇಕಾಗಿದಾನ, MP ಬೇಕಾಗಿದಾನ ಅನ್ಕೊಂಡು ಅವ್ರನ್ನೆಲ್ಲಾ ಮುಂದಿಟ್ಕೊಂಡು ಬಡವರಿಗೆ ಮೋಸ ಮಾಡ್ತಾ ಇದ್ದೀರಿ. ಇದೆಲ್ಲ ಇನ್ಮೇಲೆ ಬಂದ್ ಮಾಡ್ರಿ. ಯಾಕಂದ್ರೆ ಇದು ಬಾಳ ದಿನ ನಡೆಯಂಗಿಲ್ಲ. ನಿಜವಾಗಿ ರಿಯಲ್ ಬಡವರಾಗಿ ಉಳಿಯಾತಿದ್ದಾರ, ಶ್ರೀಮಂತರಾಗಿ ಉಳಿಯಾತಿದ್ದಾರ. ಇದ ಬಡವ್ರನ್ನು ಮೇಲ್ ತರು, ಬಡವರಿಗೂ ಸೂರು ಕೊಡೋ ವ್ಯವಸ್ಥೆ ಇನ್ಮೇಲೆ ಆಗ್ತೈತೆ ಅಂತ ಅನ್ನೋ ಭರವಸೆಯಿಂದ ನಾವು ಇವತ್ತ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಹಂಗ ಸುಮ್ಮನೆ